ಒಂದೇ ಒಂದು ಬಾಣವನ್ನು ಅರ್ಜುನ ಗುಂಡು ಮಾಡ, ಆದರೆ ಬಾಣಗಳಿಲ್ಲ, ಅಡಗಿ ಹೋಗಿ. ಯಾಕೆ? ಯಾರ ಇದಿನಲ್ಲಿ ನಾನಿದ್ದೇನೆ ಎಂಬುದನ್ನು ಕ್ಷಣ ಹೊತ್ತು ಮರೆತಿದೆ. ನಳಿನಾಭನಾದಂತಹ ವಾಸುದೇವ ರಥವನ್ನು ಬೇಕಾದಂತೆ ತಿರುಗಿಸುತ್ತಿದ್ದಾನೆ. ತಮಾಸ್ತ್ರವನ್ನೆಸೆದರೆ ತಮಾರಿಯ ಕಣ್ಣಿನ ಕಾಡಿಗೆಯ, ಗರುಡಾಸ್ತ್ರವನ್ನೆಸೆದರೆ ಶ್ರೀಹರಿಯ ವಾಹನವಾಗಿ, ಉರಗಾಸ್ತ್ರವನ್ನು ಪ್ರಯೋಗಿಸಿದರೆ ಹರಿಗೆ ತಲ್ಪವಾಗಿ, ಮತ್ತೆ ನನ್ನ ಮೃಗಾಸ್ತ್ರಗಳು ವಿವಿಧ ಆಯುಧಗಳು ಪರಿಣಾಮವನ್ನು ಬೀರುವುದು ಹೇಗೆ? ಗೌರವನ ಸಭೆಯಲ್ಲಿ ಖಂಡಾಘೋಷವಾಗಿ ಪಾಂಡವರನ್ನು ಸನ್ನೆಗಳನ್ನಾಗಿ ಬಳಸಿಕೊಂಡು ನಾನು ಯುದ್ಧ ಕ್ಷೇತ್ರದಲ್ಲಿ ಮುನ್ನಡೆಯುತ್ತೇನೆ ಅಲ್ಲ, ಅದನ್ನು ಈಗ ಸ್ಪಷ್ಟವಾಗಿಯೇ ತಿಳಿಸಿ ಆ ನನ್ನ ಬಾಣಗಳೆಲ್ಲ ವ್ಯರ್ಥವಾಗುವುದಕ್ಕೆ ಕಾರಣ ನಳಿನಾಕ್ಷನಾದಂತಹ ವಾಸುದೇವ ರಥವನ್ನು ಬೇಕಾದಂತೆ ತಿರುಗಿಸುವುದೇ ಆಗಿದೆ. ಇಲ್ಲಿ ಯೋಚಿಸಬೇಕಾದ್ದು ಕೃಷ್ಣನನ್ನು. ಯಾವನು ಪಾಂಡವರನ್ನು ಆಯೋ